ಯಾರಪ್ಪ? ಅಭಿರಾಮ್. ಅಭಿರಾಮ್? ಸೂರ್ಯವಂಶದ ಅಭಿರಾಮ್. ಅಂದ್ರೆ ಸೂರ್ಯವಂಶದ ಜಯಸೂರ್ಯ ಕುಮಾರನ? ಅಲ್ಲ, ಸೂರ್ಯವಂಶದ ಗಂಗಾ ಅವರ ಮಗ. ತಾಯಿ ಹೆಸರು ಹೇಳಿದ್ರು ಆ ತಂದೆ ಮಗನೇ ಅಲ್ವೇನಪ್ಪ? ಈ ದೇವಸ್ಥಾನದ ಧರ್ಮದರ್ಶಿಗಳು, ಈ ಊರಿನ ಜಮೀನ್ದಾರರು. ಮೊದಲನೇ ಸರಿ ದೇವಸ್ಥಾನಕ್ಕೆ ಬಂದಿದ್ದೀರಾ, ಇರಪ್ಪ, ನಿನ್ನ ಹೆಸರಲ್ಲಿ ಅರ್ಚನಾ ಅಭಿಷೇಕ ಮಾಡ್ತೀನಿ. ಹಲೋ, ನಿಮ್ ದೇವ್ರಿಗೆ ನಮಸ್ಕಾರ ನೈವೇದ್ಯ ಇಟ್ಟು ಜೋಗುಳ ಹಾಡಿ ನಿದ್ದೆ ಮಾಡಿಸೋದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ಅದೇನಪ್ಪ, ಯಾರಾದ್ರೂ ದೇವಸ್ಥಾನಕ್ಕೆ ಭಕ್ತಿಯಿಂದ ಬರ್ತಾರೆ, ಭಗವಂತನ ಹತ್ರ ವರ ಕೇಳೋದಕ್ಕೆ ಬರ್ತಾರೆ. ನೀವೇನು ದೇವರನ್ನ ಅವಹೇಳನ ಮಾಡ್ತಿದ್ದೀರಾ? ನನಗ್ ಭಕ್ತಿನೂ ಇಲ್ಲ, ದೇವರು ಅಂದ್ರೆ ನಂಬಿಕೆನೂ ಇಲ್ಲ. ನಾನ್ ಬಂದಿದ್ದು ನಿಮ್ಗೋಸ್ಕರ ಒಂದ್ ವಿಷಯ ಕೇಳ್ಬೇಕು ಅಂತ ಬಂದೆ. ಕೇಳಿ ಯಜಮಾನ್ರೆ, ನನ್ನಿಂದ ನೀವು ಏನ್ ತಿಳ್ಕೊಬೇಕು ಅಂತಿದ್ದೀರಾ? 4 ದಿನಗಳ ಹಿಂದೆ ನಮ್ ನಾಣಿ ಅಂಕಲ್ ಇಲ್ಲಿಗೆ ಬಂದಿದ್ರು. ಆಮೇಲೆ ಅವ್ರಿಗೆ ಪ್ಯಾರಲೈಸಿಸ್ ಆಯ್ತು. ನಮ್ಗೇನೋ ಹೇಳ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ, ಆದ್ರೆ ಆಗ್ತಿಲ್ಲ. ಅವ್ರಿಗೆ ನೀವೇನ್ ಹೇಳಿದ್ರಿ? ಅದನ್ನ ನೀವು ತಿಳ್ಕೊಂಡು ಪ್ರಯೋಜನ ಇಲ್ಲಪ್ಪ. ಪ್ರಯೋಜನ ಇದೆಯೋ ಇಲ್ವೋ ನನಗ್ ಬಿಟ್ಟಿದ್ದು. ಮೊದಲು ನೀವು ಹೇಳಿ, ಆ ಮನೆ ಹೆಂಗಸರು ಯಾಕೆ ಸಾಯ್ತಿದ್ದಾರೆ? ಅಷ್ಟಕ್ಕೂ ಏನ್ ನಡೀತು? ನಿಮ್ ಮನೆ ಹಿರಿಯರು ಹೇಳಿಲ್ವಾ? ನಿಮ್ಮ ಹತ್ರ ಹೇಳಿ ಅಂತ ಕೇಳ್ತಾ ಇದ್ದೀನಿ. ಗೊತ್ತಾಗೋ ಸಮಯದಲ್ಲಿ ಖಂಡಿತ ಗೊತ್ತಾಗುತ್ತೆ. ವೆಯ್ಟ್ ಮಾಡೋದಕ್ಕೆ ಪೇಷನ್ಸಿ ನನ್ನ ಹತ್ರ ಇಲ್ಲ. ನಿಮಗೆ ಗೊತ್ತಿದ್ರೆ ಹೇಳಿ, ಗೊತ್ತಿಲ್ಲ ಅಂದ್ರೆ ಬಿಟ್ಟಾಕಿ. ದೇವಸ್ಥಾನದಲ್ಲಿ ಆ ಬಂಡೆಕಲ್ಲು ನೀವು ಒಂದೇ ಅನ್ಸುತ್ತೆ. ಕೇಳಿ ತಡ್ಕೊಳ್ಳೋ ಶಕ್ತಿ ನಿನಗಿದೆಯೇನಪ್ಪ? ಕೇಳಿದ್ಮೇಲೆ ಸಹಿಸ್ಕೊಳ್ಳೋ ಅಂತ ಧೈರ್ಯ ನಿನಗಿದೆಯಾ? ಇದು ಮಹಾತಾಯಿ ಗಂಗಾ ಜನ್ಮ ಕೊಟ್ಟಿರೋ ಪ್ರಾಣ. ಎಷ್ಟೋ ಕಷ್ಟಗಳನ್ನ ತಡ್ಕೊಂಡು ಧೈರ್ಯವಾಗಿ ಬದುಕಿರೋ ಆ ತಾಯಿ ಮಗ ನಾನು. ಹಾಗಾದ್ರೆ ಕೇಳಪ್ಪ, ಕೆಲವು ವರ್ಷಗಳ ಹಿಂದೆ ಈ ದೇವಸ್ಥಾನದಲ್ಲಿ ಆ ಶಾಪಕ್ಕೆ ನಿಮ್ಮಮ್ಮ ಕೂಡ ಬಲಿಯಾದ್ರು. ಇವಾಗ ಆ ಶಾಪ ದಿಕ್ಕು ಬದಲಾಯಿಸ್ತಿದೆ. ನಿಮ್ಮಮ್ಮ ಮಾಡಿದ ಬಲಿದಾನದ ಕಾರಣದಿಂದ ಆ ಶಾಪ ಆ ಮನೆ ಸೊಸೆಯಂದ್ರನ್ನ ಬಿಟ್ಟು ಮಗಳನ್ನ ಬಲಿ ತಗೊಳ್ಳೋಕೆ ಹೊರಟಿದೆ. ಅಂದ್ರೆ ಅಂದ್ರೆ ನನ್ನ ತಂಗಿ? ಹೌದು, ದಿಕ್ಕು ಬದಲಾಯಿಸ್ತಿರೋ ಶಾಪಕ್ಕೆ ಮೊದಲು ಬಲಿಯಾಗೋದು ನಿನ್ ತಂಗಿ. ಇಷ್ಟೊತ್ತಿಗೆ ಆ ಶಾಪ ಸರ್ಪ ರೂಪದಲ್ಲೋ ನಂದಿ ರೂಪದಲ್ಲೋ ನಿಮ್ಮ ಮನೇನ ಸೇರಿರುತ್ತೆ. ಆ ಶಾಪನ ತಡೆಯೋಕೆ ಯಾರ ಕೈಯಲ್ಲೂ ಆಗಲ್ಲ. ಸಾವು ನಿಶ್ಚಿತ. ಯಾವಾಗ ನಿಮ್ಮ ತಂಗಿ ವಿವಾಹ ಮಾಡ್ಕೋತಾಳೋ ಆಗ ಅವಳನ್ನ ಶಾಪ ಬಲಿ ತಗೊಳುತ್ತೆ. ಅವಳು ವಿವಾಹ ಮಾಡ್ಕೊಳ್ಳದೇನೆ ಕನ್ಯೆಯಾಗಿ ಉಳ್ಕೊಂಡ್ರೂ ಕೂಡ ಶಾಪದ ಪ್ರಭಾವದ ಕಾರಣದಿಂದ ಅವಳನ್ನ ಅಪಾಯಗಳು ಹಿಂಬಾಲಿಸ್ತಾನೇ ಇರುತ್ತೆ. ಪ್ರತಿದಿನ ಗಂಡಾಂತರದಿಂದ ಆಯಸ್ಸಿಗೆ ಧಕ್ಕೆ. ನೋ ನೋ, ಆ ಭಗವಂತ ದಯ ತೋರಿಸೋವರೆಗೂ
ಶಾಪ ನಿಲ್ಲಲ್ಲ. ಆದ್ರೆ ನೀನು ನಂಬಿರೋ ದೇವರು, ನಾವು ಪೂಜಿಸೋ ದೇವರು ಯಾಕೋ ಇದರಲ್ಲಿ ತಲೆ ಹಾಕ್ತಿಲ್ಲ. ಅವಳ ಮರಣಕ್ಕೋಸ್ಕರ ಕಾಯೋದ್ ಬಿಟ್ರೆ ನಿಮಗೆ ಬೇರೆ ದಾರಿನೇ ಇಲ್ಲ.